ಇದೆಲ್ಲ ಮಾಲ್ ತೊಯ್ದು ಕರಗಾಲಕ್ಕೇನು ಭಾಳ ಟೈಮ್ ಬೇಕಾಗೋದಿಲ್ಲ. ಇದೆಲ್ಲ ಕುಲ್ಲ ಮಾಡ್ಕೊಂಡು ನಾವು ಸದ್ಯ ಎತ್ತು ಕಟ್ಕೊಳಕತ್ತೀವಿ. ಈಗ ಈ ಮಳೆ ಬಂದು ಹೋಯ್ತಂದ್ರೆ ನೆಲ ತೊಯ್ದಿರ್ತದೆ. ನೆಲ ತೊಯ್ತಂದ್ರೆ ಏನಾಗ್ತದೆ, ತಂಪು ಹವಾ ಹೊಡಿತದೆ. ಹಸಿ ಇದ್ದವ್ರೇನು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಹಸಿ ಇದ್ರೆ ಏನು ತೊಯ್ದ್ರು ಏನೂ ಆಗೋದಿಲ್ಲ. ಅದಕ್ಕೆ ಗಾಳಿ ಇತ್ತಂದ್ರೆ ಅಜ್ಜಿ ಬಾತ ನೀವು ಶೆಡ್ಡನ್ನು ಎಂಥ ಬೇಕಾದಂಥ ಶೆಡ್ ಇದ್ರೂ ಅದು ತಡೆಯೋದಿಲ್ಲ. ನಮ್ಮ ಮಾಲ್ ತೊಯ್ದ್ರು ಪರವಾಗಿಲ್ಲ. ಬಟ್ ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಬಿಜಾಪುರ ಭಾಗದಾಗ ನೀವು ರೈತರು ನೋಡ್ಬತ್ತಿರ್ಬೋದು, ಕಳೆದ 2 ದಿನದಿಂದ ಅಕಾಲಿಕ ಮಳೆ ವಿಪರೀತ ಹೊಡ್ಲಿಕ್ಕತ್ತದ. ರಾತ್ರಿ ಇವತ್ತು ನೋಡ್ಬೋದು 12 ಗಂಟೆ 12:30 ಸುಮಾರಿಗೆ ಸತತ 1 ತಾಸು ಮಳೆ ಚಲೋ ಬಂದ್ರೆ ಭಾರಿ ಪ್ರಮಾಣದಾಗ ಮಳೆ ಆಗೈತಿ ನಮ್ಮಲ್ಲಿ. ನಾವು ಏನು ಮಾಡಿದೆವು, ರಾತ್ರಿನೇ ಒಟ್ಟು ಶೆಡ್ಡನ್ನು ಈ ಲೆವೆಲ್ದಾಗ ಪೂರ್ತಿ ಇಳಿಸಿ ಹಿಂಗೆ ಕಟ್ಕೊಂಡಿದ್ದೆವು. ನೋಡ್ಬೋದು ರೈತ ಬಾಂಧವರು ಹಿಂಗೆ ಕಟ್ಕೊಂಡಿದ್ದೆವು. ತೊಯ್ದಿತ್ತು ನಮ್ಮದು ಶೆಡ್ನು ತೊಯ್ದಿತ್ತು, ಮೊದಲು ತೊಯ್ದಿತ್ತು. ಹಿಂದಿನ ವಿಡಿಯೋದಾಗ ನೋಡಿರಿ ನೀವು. ಈಗ ನಾವು ಹೊಳ್ಳಿ ಮತ್ತೆ ಕಟ್ಕೊಂಡಿದ್ದೆವು. ಇಲ್ಲಿ ನೋಡ್ಬೋದು ನೀವು, ಬರ್ರಿ ಕ್ಯಾಮ್ರಾಮ್ಯಾನ್ರು. ಸ್ವಲ್ಪ ಇಷ್ಟು ಪ್ರಮಾಣದಾಗ ನೀರು ನಿಂತಿದ್ದು. ಈಗ ಎಲ್ಲನೂ ನಾವು ತೆಗಿಲತ್ತಿದ್ದ ಶೆಡ್ಡನ್ನು ಇಳಿಸ್ಲಿಕ್ಕತ್ತಿದ್ದೆವು. ಪೂರ್ತಿ ಮಳೆಗೆ ಬಂದು ತೊಯ್ದು ಈ ಲೆವೆಲ್ದಾಗ ಆಗೈತಿ. ಈಗ ತಾಡ್ಪತ್ರಿ ಮಳೆ ಬಂದಿಂದ ತಾಡ್ಪತ್ರಿ ಎತ್ತಬೋದಿತ್ತಲ್ಲ ಅಂತೇಳಿ, ಮಳೆ ಬಂದು ಹೋದಿಂದ ತಾಡ್ಪತ್ರಿ ಎತ್ತಬೋದು ಅಂತೇಳಿ ಸ್ವಲ್ಪ ಮಂದಿಗೆ ಡೌಟ್ ಕಾಡ್ತಿರ್ಬೇಕು. ಈ ಮಳೆ ಬಂದು ಹೋಯ್ತಂದ್ರೆ ನೆಲ ತೊಯ್ದಿರ್ತದೆ. ನೆಲ ತೊಯ್ತಂದ್ರೆ ಏನಾಗ್ತದೆ, ತಂಪು ಹವಾ ಹೊಡಿತದೆ. ಹವಾ ಹೊಡಿತಂದ್ರೆ ಏನಾಗ್ತದೆ, ಪೂರ್ತಿ ಹೊಳ್ಳಿ ದ್ರಾಕ್ಷಿ ಒಣಗದಂಥ ದ್ರಾಕ್ಷಿ ಏನಾಗ್ತದೆ, ಹೊಳ್ಳಿ ಹಸಿ ದ್ರಾಕ್ಷಿ ಆಗ್ತದೆ, ಉಬ್ಬುತ್ತದೆ ಮತ್ತು ಕಲರ್ ಕಳ್ಕೊತದ. ಅದಕ್ಕಾಗಿ ನಾವು ಈ ರೀತಿ ಕಟ್ಕೋಬೇಕು. ಕಟ್ಕೊಳ್ಳೋದು ಹೆಂಗಂದ್ರೆ, ನಮ್ದು ಮಾಲ್ ತೊಯ್ತದ ಅಂತೇಳಿ ಕಟ್ಕೊಂಡ್ರಪ್ಪ ಅಂದ್ರೆ ಏನಾಗ್ತದೆ, 1-2 ರೀತಿ ಐತಿ. ಇಲ್ಲಿ ಗಾಳಿ ಇತ್ತಂದ್ರೆ ಅಜ್ಜಿ ಬಾತ ನೀವು ಶೆಡ್ಡನ್ನು ಎಂಥ ಬೇಕಾದಂಥ ಶೆಡ್ ಇದ್ರೂ ಅದು ತಡೆಯೋದಿಲ್ಲ. ನಮ್ಮ ಮಾಲ್ ತೊಯ್ದ್ರು ಪರವಾಗಿಲ್ಲ. ಬಟ್ ಒಟ್ಟು ತಾಡ್ಪತ್ರಿ ಕಟ್ಕೋಬಾರ್ದು, ಅರ್ಧಕ್ಕೆ ಕಟ್ಕೊಳ್ಳೋದು. ನೀವು ಬೇಕಾದಂಥ ನಮ್ದು ಶೆಡ್ ಬಂದೋಬಸ್ತ್ ಐತಿ ಅಂತೇಳಿ ಒಟ್ಟು ಬಿಟ್ರಿ ಅಂದ್ರೆ ಗಾಳಿ ಇತ್ತಂದ್ರೆ ಶೆಡ್ ಕಿತ್ತುವಂಥ ಚಾನ್ಸ್ ಇರ್ತದೆ. ಆದ್ರೆ ನಿನ್ನೆ ನಮ್ಮ ಅಂತಲ್ಲಿ ಗಾಳಿ ಏನಿದ್ದಿತ್ತಲ್ಲ, ಬಟ್ ಮಳೆ ಇತ್ತು. ಒಂದು ಲೆವೆಲ್ದಾಗ ಗಾಳಿ ಇತ್ತು, ಸ್ವಲ್ಪ ಪ್ರಮಾಣದಾಗಿತ್ತು ಗಾಳಿ. ಆದ್ರೆ ಮಳೆ ಜೋರಾಗೈತಿ. ನೋಡ್ಬೋದು ಎಲ್ಲ ಕಡೆನೂ ಪೂರ್ತಿ ನೀರು ಎತ್ಕೊಂಡ್ಬಿಟ್ಟಾವ. ಈಗ ಇದೆಲ್ಲ ಬಿಚ್ಚಿ ಇನ್ನು ನಾವು ಎತ್ಕೊಂಡು ಕಟ್ಕೋತೀವಿ. ಸದ್ದ ಪೂರ್ತಿ ನೀರು ನಿಂತಾವು. ಇಷ್ಟು ಮಾಲ್ ತೊಯ್ಲ್ಬೇಕಂದ್ರೆ ಏನು ಭಾಳ ಏನು ಬೇಕಾಗಿಲ್ಲ. ನೀರು ಸ್ವಲ್ಪ ಬಡದ್ರೂ ಸಹಿತ ಎಲ್ಲ ಮಾಲ್ ತೊಯ್ದು ಕರಗಾಲಕ್ಕೇನು ಭಾಳ ಟೈಮ್ ಬೇಕಾಗೋದಿಲ್ಲ. ಇದೆಲ್ಲ ಕುಲ್ಲ ಮಾಡಿಕೊಂಡು ನಾವು ಸದ್ಯ ಎತ್ತು ಕಟ್ಕೊಳಕತ್ತಿದ್ದೀವಿ. ಈಗ ನಿಮ್ಮ ಕಡೆ ಹೆಂಗೆ ಮಳೆ ಆಗೈತೆ ಅನ್ನೋದು ಮತ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ದರೆ ಹಿಂಗೆ ನಡೆದೈತಿ. ರೈತರ ಬಿಜಾಪುರ ಭಾಗದ ರೈತರದು ದ್ರಾಕ್ಷಿ ಬೆಳೆಗಾರರು ಭಾಳ ಹೈರಾಣದಾಗ ಅದಾರೆ ಸದ್ಯ. ನೀವೇನ್ರಿ ಹಿಂಗೆ ರಾತ್ರಿ ಎತ್ತು ಕಟ್ಟೋದು, ನೀವು ಹಿಂಗೇನ್ರಿ ಮಾಡಿದ್ರೆ ಹೈರಾಣ ಆಗಿದ್ರಿ ಅಂದ್ರೆ ಸ್ವಲ್ಪ ನನಗೆ ತಿಳಿಸ್ರಿ. ನಾವರೇ ರಾತ್ರಿ ಮನ್ಕೊಂಡೇ ಇಲ್ಲ. ಇದೇ ರೀತಿ 2 ಕಡೆ ಶೆಡ್ ಅದಾವೆ. ಏಕಟ್ಟು ರಾತ್ರಿ ಇದೇ ನಡೆದ ನಮ್ಮದು ಪೂರ್ತಿ ಹಿಂಗಾಗೈತಿ. ವಿಷಯ ಅಂದ್ರೆ ಹಸಿ ಮಾಲ್ ಇತ್ತಂದ್ರೆ ಏನು ಭಾಳ ಅವಶ್ಯಕತೆ ಇಲ್ಲ. ನಮ್ದು ಹೆಂಗಾಗ್ಯದ ಅಂದ್ರೆ ಪೂರ್ತಿ ಒಣಗ್ಯದ ಮಾಲ. ಅಂದ್ರೆ 10-11 ದಿನ ಮ್ಯಾಲ ಆಗೈತಿ ಮಾಲ್. ನೋಡ್ಬೋದು ನೀವು, ಮಾಲ್ ತೋರಿಸ್ತೀನಿ. ಮಾಲಿನ ಕಲರ್ನು ನೋಡೋಣ ಹೆಂಗಾಗೈತೆ ಅನ್ನೋದು. ನೋಡ್ರಿ ಯಾವ ರೀತಿ ಆಗೈತೆ ಅನ್ನೋದು. ಮಾಲಿನ ಕಲರ ಈ ರೀತಿ ಆಗೈತಿ. ಮೊದಲ ಭಾರಿ ಒಂದು ಲೆವೆಲ್ದಾಗ ಕಲರ್ ಇತ್ತು. ಕ್ಯಾಮ್ರಾಮ್ಯಾನ್ರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ರಿ ಕಲರ ಪೂರ್ತಿ ನಮ್ಮದು ಅಂದ್ರೆ ಗೋಲ್ಡನ್ ಕಲರ್ ಇತ್ತು, ಬಂಗಾರದ ಕಲರ್ ಇತ್ತು. ಈಗ ಸ್ವಲ್ಪ ಅಂದ್ರೆ ಭಾಳ ಏನಾಗಿಲ್ಲ, ಸ್ವಲ್ಪ ಮಟ್ಟ ಆಗೈತಿ. ನಿನ್ನೆ ತೊಯ್ದೈತಿ ಇದು ಮಾಲ. ತೊಯ್ದ ಅಂದ್ರೆ ಅಷ್ಟಕ್ಕೆ ಬಿಟ್ಟಿಲ್ಲ. ನಾವು ಔಷಧನ ಹೊಡ್ಕೊಂಡಿನಿ. ತೊಯ್ದು ಅಷ್ಟಕ್ಕೆ ಬಿಟ್ಟಿಲ್ಲ. ಕಾರ್ಬೋನೇಟ ಆಯಿಲ ಒಂದು ಕಮ್ಮಿ ಪ್ರಮಾಣದಾಗ ಹಾಕೊಂಡು ಔಷಧ ಹೊಡೆದಂಗೆ ಮಾಡಿನ ಅದು ತೊಯ್ದದ್ದು. ಇದಕ್ಕೆ ಈ ಲೆವೆಲ್ದಾಗ ಆಗೈತಿ ನಮ್ದು ಮನಕ್ಕೆ ಪೂರ್ತಿ. ನೋಡ್ಬೋದು ಈ ಸದ್ಯ ಬಿಸಿಲ ಗಾಳಿ ಬಿದ್ದದ. ಇವತ್ತರೇ ಮಳೆ ಬಿಡ್ತೇಳಿ ಅನ್ನೋ ನಿರೀಕ್ಷೆ ಒಳಗಿದೆವು. ಮತ್ತು ಇವತ್ತರೇ ಬಿಡ್ತದೋ ಇಲ್ಲೋ ಯಾರಿಗೆ ಗೊತ್ತಾ. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಹಸಿದ್ರೆ ಏನು ತೊಯ್ದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಅಚಾನಿಕ್ ತೊಯ್ದಿತ್ತಂದ್ರೆ ಏನೋ ಕುಲ್ಲ ಬಿಡಬೇಡ್ರಿ. ಮತ್ತು ತೊಯ್ದ್ರೆ ಏನೂ ಆಗೋದಿಲ್ಲ ಅಂತೇಳಿ. ಅಚಾನಿಕ್ ತೊಯ್ದಿತ್ತಂದ್ರೆ ನಾ 3 ದಿನದ್ದು ಹಾಕಿ 2 ದಿನ 3 ದಿನ ಆಗಿತ್ತಂದ್ರೆ ಅದಕ್ಕೆ ಏನೂ ಆಗೋದಿಲ್ಲ ಮಾಲಿಗೆ. ಅಂಥ ಮಾಲಿಗೆ ಖರೆ ಏನೋ 4-5 ದಿನ ಆಗಿತ್ತು, ಸ್ವಲ್ಪ ಎಲ್ಲ ಒಣಗಿತ್ತಂದ್ರೆ ಅಂಥ ಮಾಲಿಗೆ ಕಲರ್ ಕಳ್ಕೊತದ ಮತ್ತು ಕರ್ಗಾಗ್ತದ, ಎಲ್ಲ ಹೊಲಸು ಆಗ್ತದ ಮನಕ್ಕೆ. ಹೊಳ್ಳಿ ಕೇಳಿದ್ರೆ ಹುಳನೂ ಆಗ್ತಾವೆ. ಹಂಗೆ ಬಿಟ್ರೆ ಇಲ್ಲಿ ಶೆಡ್ನಾಗೂ ಹುಳ ಆಗ್ತಾವೆ. ತೊಯ್ತಂದ್ರೆ ಅವು ಪಂಕದ ಹುಳ ಅಂತೇಳಿ ಬರ್ತಾವೆ. ಅವು ಹುಳ ಆಗಿ ಅದನ್ನು ಹಾಳಾಗ್ತದೆ. ಅದಕ್ಕಾಗಿ ಒಟ್ಟಾರೆ ನೀವು ರೈತರು, ನಮ್ಮ ರೈತರು ಏನು ಮಾಡ್ತಾರೆ ಅಂದ್ರೆ, ಈಗೇನು ಮಳೆ ಬರ್ತದೆ ಅಂತೇಳಿ ಒಂದು ತಲೆ ಒಳಗೆ ಇರ್ತದೆ. ಆದ್ರೆ ಯಾರೂ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಾಡ್ಪತ್ರಿ ಹಾಕ್ಕೊಂಡು ರೆಡಿ ಒಳಗೆ ಪೊಸಿಷನ್ದಾಗ ಇಟ್ಕೋರಿ. ಮತ್ತು ಕಂಪಲ್ಸರಿ ಒಂದು ಮನುಷ್ಯ ಶೆಡ್ನಾಗ ಕುಂಡ್ರದು ಭಾಳ ಒಳ್ಳೇದು. ನನಗೆ ಹೀಗಾಗಿ ನಿನ್ನೆ 2 ಕಡೆಯಿಂದ ಶೆಡ್ನಾಗ ಇಲ್ಲಾರ ಬಿಟ್ಟಾಕ ನಿನ್ನೆ ಮಾಲ್ ತೊಯ್ತು ನಂದು. ವರ್ಷ ಪೂರ್ತಿ ಮಾಡಿರ್ತೇವೆ. ಇನ್ನು ತುಸುರು ಕ್ಷಣದಾಗ ಬಂದು ಲಾಸ್ಟಿಗೆ ಬಂದು ನಾವು ಮಾಲನ್ನು ಕಳ್ಕೊಬೇಕಾಗ್ತದೆ. ವರ್ಷ ಪೂರ್ತಿ ಮಂದಿ ಎಲ್ಲ ಮಾಡೋದಂಥ ಮಾಲಿಗೆ ಒಂದು ಅರ್ಧ ತಾಸನ್ನ ಮಾಲನ್ನು ನಾವು ಹಾಳು ಮಾಡ್ಕೋಬೇಕಾಗ್ತದೆ. ನಮ್ದು ಪರಿಸ್ಥಿತಿ ಈ ಲೆವೆಲ್ದಾಗ ಆಗೈತಿ. ಮತ್ತು ಮುಂದಿನ ವಿಷಯದಾಗ ಮುಂದಿನ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.